ಬೆಂಗಳೂರಿನ ದಿ ರಾಮೇಶ್ವರಂ ಕೆಫೆ ಹೋಟೆಲ್ನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದಂತ ಉಗ್ರನನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಎನ್ಐಎ ಅಧಿಕಾರಿಗಳು ಉಗ್ರನನ್ನ ಅರೆಸ್ಟ್ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಉಗ್ರ ಮುಜಾಮಿರ್ ಶಾಜೀದ್ ಸೆರೆ ಸಿಕ್ಕಿದ್ದಾನೆ. ಎನ್ಐಎ ಉಗ್ರನನ್ನ ಅರೆಸ್ಟ್ ಮಾಡಿದೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಈತ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದ ಅನ್ನೋದು ಇನ್ನೊಂದು ಬಹಳ ಮೇಜರ್ ಆದಂತ ವಿಚಾರ ಅಂತಂದ್ರೆ, ಮುಜಾಮಿರ್ ಜೊತೆಗೆ ಇಡೀ ಕೃತ್ಯದ ಮಾಸ್ಟರ್ ಮೈಂಡ್ ಮತ್ತು ಬೇರೆ ಬೇರೆ ಕೇಸ್ನಲ್ಲಿ ಬೇಕಾಗಿರುವಂತ ಮತಿನ್ ತಾಹಾ ಕೂಡ ಅರೆಸ್ಟ್ ಆಗಿದ್ದಾನೆ. ಈ ಮತಿನ್ ತಾಹಾ ಮೂಲತಃ ತೀರ್ಥಹಳ್ಳಿಯವನು, ಈತನು ಕೂಡ ಬೇರೆ ಬೇರೆ ಕೇಸ್ನಲ್ಲಿ ಬೇಕಾಗಿದ್ದವನು ಮತ್ತು ಈ ಕೆಫೆ ಬಾಂಬ್ ಬ್ಲಾಸ್ಟ್ ಕೇಸ್ನ ಮಾಸ್ಟರ್ ಮೈಂಡ್ ಅಂತಾನೂ ಕೂಡ ಪರಿಗಣಿಸಲ್ಪಟ್ಟವರು. ಸೊ ಇಬ್ಬರನ್ನ ಕೂಡ ಈಗ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರೋದು. ಒಬ್ಬ ಬಾಂಬ್ ತಂದಿಟ್ಟವನು, ಆತನ ಮುಖ ಚೆಹರೆ ಸಿಸಿಟಿವಿಯಲ್ಲಿ ದಾಖಲಾಗಿತ್ತು. ಮತ್ತೊಬ್ಬ ಮತಿನ್ ತಾಹಾ ಇಡೀ ಕೇಸ್ನ ಮಾಸ್ಟರ್ ಮೈಂಡ್. ಇಬ್ಬರನ್ನ ಕೂಡ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಬಹಳ ಮೇಜರ್ ಆದಂತ ಬೆಳವಣಿಗೆ, ಯಾಕಂತಂದ್ರೆ ಬಾಂಬ್ ತಂದಿಟ್ಟವನು ಮತ್ತು ಮಾಸ್ಟರ್ ಮೈಂಡ್ ಮತಿನ್ ತಾಹಾ ಇಬ್ಬರೂ ಅರೆಸ್ಟ್ ಆಗಿದ್ದಾರೆ. ರಕ್ಷತ್, ರಾಮೇಶ್ವರಂ ಕೆಫೆ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಇಬ್ಬರು ಪ್ರಮುಖ ಆರೋಪಿಗಳನ್ನು ಅರೆಸ್ಟ್ ಮಾಡಿರುವಂಥದ್ದು. ಇಬ್ಬರು ಕೂಡ ಈಗ ಆಲ್ರೆಡಿ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಂಥ ಮತಿನ್ ತಾಹಾ ಕೂಡ ಎನ್ಐಎ ಅಧಿಕಾರಿಗಳಿಂದ ಅರೆಸ್ಟ್ ಆಗಿದ್ದಾನೆ ವೆಸ್ಟ್ ಬೆಂಗಾಳಲ್ಲಿ. ಜೊತೆಗೆ ಬಾಂಬನ್ನು ಕ್ಯಾರಿ ಮಾಡಿ ರಾಮೇಶ್ವರಂ ಕೆಫೆ ಒಳಗಡೆ ಬಾಂಬನ್ನು ಇಟ್ಟು ಟೋಪಿಯನ್ನು ಹಾಕೊಂಡು ಏನು ಗೊತ್ತಾಗದಂತೆ ಎಸ್ಕೇಪ್ ಆಗಿದ್ದಂಥ ಹ್ಯಾಂಡ್ಲರ್ ಮುಸಾವಿರ್ ಶಾಜಿದ್ ಹುಸೇನ್ ಏನಿದ್ದಾನೆ, ಈತನನ್ನು ಕೂಡ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿರುವಂಥದ್ದು. ಮಾರ್ಚ್ 1ನೇ ತಾರೀಕು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆದಂಥ ನಂತರದಲ್ಲಿ ಸುಮಾರು 28 ದಿನಗಳ ನಂತರದಲ್ಲಿ ಬಾಂಬ್ ಇಟ್ಟಂಥ ಹ್ಯಾಂಡ್ಲರ್ ಮುಸಾವಿರ್ ಶಾಜಿದ್ ಹುಸೇನ್ಗೆ ಆತ ಇಲ್ಲಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಹಾಯ ಮಾಡಿದಂಥ, ಜೊತೆಗೆ ಇಲ್ಲಿ ಶೆಲ್ಟರ್ ಕೊಟ್ಟಂಥ ಮುಜಾಮಿಲ್ನನ್ನ ಮಾರ್ಚ್ 28ನೇ ತಾರೀಕು ತಮಿಳುನಾಡಿನಲ್ಲಿ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಅನ್ನ ಮಾಡ್ತಾರೆ. ಯಾವಾಗ ಮುಜಾಮಿಲ್ ಅರೆಸ್ಟ್ ಆಗ್ತಾನೆ, ಸುಮಾರು ದೇಶದ 13 ರಾಜ್ಯಗಳಲ್ಲಿ ಎನ್ಐಎ ದಾಳಿಯನ್ನು ಮಾಡುವಂಥದ್ದು, 13 ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ದಾಳಿಯನ್ನು ಮಾಡುವಂಥದ್ದು, ಸುಮಾರು 130ಕ್ಕೂ ಹೆಚ್ಚು ನಗರಗಳಲ್ಲಿ ಎನ್ಐಎ ಅಧಿಕಾರಿಗಳು ದಾಳಿಯನ್ನು ಮಾಡಿ ಶಂಕಿತ ಉಗ್ರರಿಗಾಗಿ ಸರ್ಚಿಂಗ್ ಅನ್ನ ಮಾಡಿರುತ್ತೆ. ಆದರೆ ಆರೋಪಿಗಳು ಬೆಂಗಳೂರಿನಲ್ಲಿ ಏನು ಇನ್ಸಿಡೆಂಟ್ ಆಗುತ್ತೆ, ಇನ್ಸಿಡೆಂಟ್ ಆದಂಥ ನಂತರದಲ್ಲಿ ಬಾಂಬ್ ಇಟ್ಟಿದ್ದಂಥ ಮುಸಾವಿರ್ ಹುಸೇನ್ ಆತ ರಸ್ತೆ ಮಾರ್ಗವಾಗಿ ಅಸ್ಸಾಂಗೆ ತಲುಪ್ತಾನೆ. ಅಲ್ಲಿಂದ ನೇರವಾಗಿ ಪಶ್ಚಿಮ ಬಂಗಾಳದಲ್ಲಿ ಕೂತಿದ್ದಂಥ ಅಬ್ದುಲ್ ಮತಿನ್ ತಾಹಾನ ಜೊತೆಗೆ ಸೇರಿಕೊಂಡು ಅಲ್ಲಿ ನಕಲಿ IP ಅಡ್ರೆಸ್ಗಳನ್ನು ಕೊಟ್ಟು, ಅಂದರೆ ನಕಲಿ ಆಧಾರ್ ಕಾರ್ಡ್ಗಳನ್ನು ಕೊಟ್ಟು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು ಅನ್ನೋ ಖಚಿತ ಮಾಹಿತಿ ಆಧಾರದ ಮೇಲೆ ನಿನ್ನೆ ಎನ್ಐಎ ಅಧಿಕಾರಿಗಳು ದಾಳಿ ಮಾಡಿ ಮುಸಾವಿರ್ ಶಾಜಿದ್ ಹುಸೇನ್ ಜೊತೆಗೆ ಅಬ್ದುಲ್ ಮತಿನ್ ತಾಹಾ, ಅಂದರೆ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಕೇಸ್ನಲ್ಲಿ ಆತ ಬ್ಯಾಗ್ನಲ್ಲಿ ಬಾಂಬ್ ಇಟ್ಕೊಂಡ್ಬಂದು ರಾಮೇಶ್ವರಂ ಕೆಫೆ ಒಳಗಡೆ ಬಾಂಬ್ ಇಟ್ಟು ಎಸ್ಕೇಪ್ ಆದಂಥ ಆರೋಪಿ ಮುಸಾವಿರ್ ಶಾಜಿದ್ ಹುಸೇನ್ ಜೊತೆಗೆ ಆತನನ್ನು ಆಪರೇಟ್ ಮಾಡಿದಂಥ ಕೆಲಸ, ಇವರು ಬಾಂಬನ್ನು ತಗೊಂಬರೋದಾಗಿರ್ಬೋದು, ಬಾಂಬನ್ನು ಇಡುವಂಥದ್ದಾಗ್ಬೋದು, ನಂತರದಲ್ಲಿ ಎಸ್ಕೇಪ್ ಆಗುವಂಥ ಸಂದರ್ಭದಲ್ಲಿ ಕರ್ನಲ್ ಅನ್ನುವಂಥ ಒಂದು ಪದವನ್ನು ಬಳಕೆಯನ್ನು ಮಾಡಿದರು. ಕರ್ನಲ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕಂಟ್ರೋಲ್ ಅನ್ನೋ ಪದವನ್ನು ಯೂಸ್ ಮಾಡ್ತಾರೆ. ಅಂದರೆ ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ಕೆಲಸ ಮುಗಿದಂಥ ನಂತರದಲ್ಲಿ ಬೇರೆ ಸ್ಥಳಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಆರೋಪಿಗಳು ಕೂಡ ಕರ್ನಲ್ ಅನ್ನೋ ಪಾಸ್ವರ್ಡನ್ನು ಬಳಕೆ ಮಾಡಿರುವಂಥದ್ದು. ಸದ್ಯ ಮಾಸ್ಟರ್ ಮೈಂಡ್ ಅಬ್ದುಲ್ ಮತಿನ್ ತಾಹಾ ಜೊತೆಗೆ ಬಾಂಬ್ ಇಟ್ಟಂತ ಮುಸಾವಿರ್ ಶಾಜಿದ್ ಹುಸೇನ್ ಅನ್ನು ಕೂಡ ಈಗ ಆಲ್ರೆಡಿ ಪ್ರಕರಣದಲ್ಲಿ ಎನ್ಐಎ ಅಧಿಕಾರಿಗಳು ಬಂಧಿಸಿರುವಂಥದ್ದು. ಇದುವರೆಗೂ ಕೂಡ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಕೇಸ್ನಲ್ಲಿ ಎನ್ಐಎ ಅಧಿಕಾರಿಗಳು 4 ಪ್ರಕರಣದಲ್ಲಿ A1, A2, A3 ಆರೋಪಿಗಳನ್ನು ಮಾಡಿರುವಂಥದ್ದು. ಈ ಪೈಕಿ ಪ್ರಕರಣದ A1 ಆರೋಪಿ ಮಾಜ್ ಮುನೀರ್ ಈಗ ಆಲ್ರೆಡಿ ಜೈಲಿನಲ್ಲಿದ್ದಾನೆ. ಕಳೆದ ಮಾರ್ಚ್ 28ನೇ ತಾರೀಕು ಮುಜಾಮಿಲ್ನ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಅನ್ನು ಮಾಡಿದ್ರು. ಮುಜಾಮಿಲ್ ಬಾಂಬ್ ಇಟ್ಟು ಇಲ್ಲಿಂದ ಎಸ್ಕೇಪ್ ಆಗುವಂತ ಬಾಂಬರ್ಗೆ ಸಹಾಯ ಮಾಡುವಂತ ಕೆಲಸವನ್ನು ಮಾಡಿದ. ಜೊತೆಗೆ ಆತನಿಗೆ ಅಂದ್ರೆ ಮುಸಾವಿರ್ ಶಾಜಿದ್ ಹುಸೇನ್ಗೆ ಬಾಂಬ್ ಇಡ್ಲಿಕ್ಕೆ ಬೇಕಾದಂತ ಕಚ್ಚಾ ವಸ್ತುಗಳನ್ನು ಪೂರೈಕೆ ಮಾಡುವಂತ ಕೆಲಸವನ್ನ ಮುಜಾಮಿಲ್ ಮಾಡಿದ್ದ. ಯಾವಾಗ ಮಾರ್ಚ್ 28ನೇ ತಾರೀಕು ಮುಜಾಮಿಲ್ ಅರೆಸ್ಟ್ ಆಗುತ್ತೆ, ಆಗ ಇಡೀ ಪ್ರಕರಣಕ್ಕೆ ಎನ್ಐಎ ಅಧಿಕಾರಿಗಳಿಗೆ ದೊಡ್ಡ ಲೀಡನ್ನು ಸಿಕ್ಕಿರುವಂಥದ್ದು. ಯಾವಾಗ ಮುಜಾಮಿಲ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸ್ತಾರೆ, ಆಗ ಮುಸಾವಿರ್ ಶಾಜಿದ್ ಹುಸೇನ್ ಅಂದ್ರೆ ಬಾಂಬ್ ಇಟ್ಟಂತ ವ್ಯಕ್ತಿ ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ಕೂತ್ಕೊಂಡು ಇಡೀ ಕೇಸನ್ನು ಆಪರೇಟ್ ಮಾಡಿದಂಥವ್ನು, ಅಂದರೆ ಯಾವ ರೀತಿಯಾಗಿ ಬಾಂಬನ್ನು ತಯಾರಿಕೆ ಮಾಡಬೇಕು, ಯಾವ ರೀತಿ ರಾಮೇಶ್ವರಂ ಕೆಫೆಗೆ ಬಂದು ಬಾಂಬ್ ಇಡಬೇಕು, ಜೊತೆಗೆ ಯಾವ ರೀತಿಯಾಗಿ ಅಲ್ಲಿಂದ ಎಸ್ಕೇಪ್ ಆಗಬೇಕು ಅಂತೇಳಿ ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್ ಮತಿನ್ ತಾಹಾ ಏನಿದ್ದಾನೆ. ಸದ್ಯ ಪ್ರಕರಣದಲ್ಲಿ ಇದುವರೆಗೂ 3 ಎನ್ಐಎ ಅಧಿಕಾರಿಗಳು ಬಂಧಿಸಿ ಹೆಚ್ಚಿನ ವಿಚಾರಣೆ ಮಾಡ್ತಿರುವಂಥದ್ದು. ರಕ್ಷತ್, ಶಿವಕುಮಾರ್, ಇಲ್ಲಿ ಮತಿನ್ ತಾಹಾ ಅರೆಸ್ಟ್ ಆಗಿರೋದು ಬಹಳ ಮೇಜರ್ ಅಂತ ಅನ್ಸುತ್ತೆ. ಯಾಕಂತಂದ್ರೆ ತುಂಗಾ ತೀರದ ಟ್ರಯಲ್ ಬ್ಲಾಸ್ಟ್ ಇಂದ ಹಿಡಿದು ಮಂಗಳೂರು ಬಾಂಬ್ ಬ್ಲಾಸ್ಟ್ ಜೊತೆಗೆ ಈ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್, ಈ ಎಲ್ಲ ಬಾಂಬ್ ಬ್ಲಾಸ್ಟಿಗೂ ಕೂಡ ಈತ ಲಿಂಕ್ ಆಗ್ತಾನೆ, ಈತ ಮಾಸ್ಟರ್ ಮೈಂಡ್ ಎಲ್ಲ ಕೇಸ್ಗಳಿಗೂ ಕೂಡ. ಸೊ ಬಹಳ ಮೇಜರ್ ಅಂತ ಅನ್ಸುತ್ತೆ ಇದು.
ರಕ್ಷಾತ್, ಖಂಡಿತವಾಗ್ಲೂ 3 ಪ್ರಕರಣಗಳಿಗೆ ಮತ್ತಿಂತಹ ಬೇಕಾಗಿರ್ತಾನೆ ಅಂತ ಹಿಂದೆ ಬೇರೆ ಬೇರೆ ಭಾಗಗಳಲ್ಲಿ ನಡೆದಂತ 3 ಪ್ರಕರಣದಲ್ಲಿ ಮತ್ತಿಂತಹ ಹೆಸರನ್ನ ಕೇಳಿ ಬಂದಿರುತ್ತೆ. ಆದ್ರೆ ಆತನ ಬಗ್ಗೆ ಒಂದು ಸಣ್ಣ ಕುಳಿವು ಕೂಡ ಎನ್ಐ ಅಧಿಕಾರಿಗಳು ಸಿಕ್ಕಿರಲ್ಲ. ಜೊತೆಗೆ ಆತನ ಪತ್ತೆ ಆದ್ರೆ ಸುಮಾರು 10 ಲಕ್ಷ ಹಣವನ್ನು ಕೂಡ ಕೊಡ್ತೀವಿ ಅಂತೇಳಿ ಎನ್ಐ ಅಧಿಕಾರಿಗಳು ರಿವಾರ್ಡ್ ಅನ್ನ ಘೋಷಣೆ ಮಾಡಿರ್ತಾರೆ. ಹಿಂದೆ ಮಂಗಳೂರಿನಲ್ಲಿ ನಡೆದಿದ್ದಂತಹ ಕುಕ್ಕರ್ ಬ್ಲಾಸ್ಟ್ ಪ್ರಕರಣ ಆಗಿರ್ಬೋದು, ಇವೆಲ್ಲವನ್ನು ಕೂಡ IED ಬಾಂಬ್ ಅನ್ನ ತಯಾರು ಮಾಡುವಂತ ಎಕ್ಸ್ಪರ್ಟ್ ಮತ್ತಿಂತಹ ಆಗಿರ್ತಾನೆ. ಜೊತೆಗೆ ಹೊಸದಾಗಿ ಬರುವಂತ ಉಗ್ರರಿಗೆ ಬಾಂಬ್ ಅನ್ನ ತಯಾರಿಕೆ ಮಾಡುವುದನ್ನ ಹೇಳ್ಕೊಡುವಂತ ಕೆಲಸವನ್ನ ಮತ್ತಿಂತಹ ಮಾಡ್ತಿರ್ತಾನೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂತದ್ದು. ಹಿಂದೆ ಟ್ರಯಲ್ ಬ್ಲಾಸ್ಟ್ ಆಗಿರ್ಬೋದು, ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಆಗಿರ್ಬೋದು, ಜೊತೆಗೆ ಸದ್ಯ ನಡೆದಿರುವಂತಹ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ನಲ್ಲೂ ಕೂಡ IED ಬಾಂಬ್ ತಯಾರಿಕೆ ಮಾಡುವಂತದ್ದು ಹೇಳ್ಕೊಟ್ಟಿದ್ದೆ ಮತ್ತಿಂತಹ ನಮ್ಮ ಮಾತನ್ನ ಸದ್ಯ NIA ಅಧಿಕಾರಿಗಳ ವಿಚಾರಣೆ ವೇಳೆ ಗೊತ್ತಾಗ್ತಿರುವಂತದ್ದು. ಯಾವಾಗ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಆದಂತ ನಂತರದಲ್ಲಿ NIA ಅಧಿಕಾರಿಗಳಿಂದ ಹಿಂದೆ 2020ರಲ್ಲಿ ಮಾಜ್ ಮುನೀರ್ ಅನ್ನೋ ಒಬ್ಬ ಶಂಕಿತ ಉಗ್ರನನ್ನ ಅರೆಸ್ಟ್ ಅನ್ನ ಮಾಡ್ತಾರೆ. ಸದ್ಯ ಮಾಜ್ ಮುನೀರ್ ಇದೇ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂತದ್ದು. ಮಾಜ್ ಮುನೀರ್ನನ್ನ ವಿಚಾರಣೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಮತ್ತಿಂತಹನ ಬಗ್ಗೆ NIA ಅಧಿಕಾರಿಗಳಿಗೆ ಗೊತ್ತಾಗಿರುವಂಥದ್ದು. ಅಂದ್ರೆ ಕೇವಲ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಮಾತ್ರ ಅಲ್ಲ, ಹಿಂದೆ ನಡೆದಿದ್ದಂಥ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಆಗಿರ್ಬೋದು, ಜೊತೆಗೆ ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ ನಲ್ಲೂ ಕೂಡ ಇದೇ ಮತ್ತಿಂತಹ ಮಾಸ್ಟರ್ ಮೈಂಡ್ ಆಗಿ ಕೆಲಸವನ್ನ ಮಾಡಿದೆ. ಜೊತೆಗೆ IED ಬಾಂಬ್ ಅನ್ನ ತಯಾರು ಮಾಡುವಂಥದ್ದಕ್ಕೆ, ಜೊತೆಗೆ ಯಾವ ಕಚ್ಚಾ ವಸ್ತುಗಳನ್ನ ಬಳಕೆಯನ್ನ ಮಾಡಬೇಕು ಅನ್ನೋದನ್ನ ಶಂಕಿತ ಉಗ್ರರಿಗೆ ಹೇಳ್ಕೊಡುವಂತ ಕೆಲಸವನ್ನ ಮತ್ತಿಂತಹ ಎಲ್ಲರಿಗೂ ಕೂಡ ಟ್ರೈನ್ ಅಪ್ ಮಾಡ್ತಿದ್ದ ಅಂತೇಳಿ ಹಿಂದೆ ಅರೆಸ್ಟ್ ಆಗಿದ್ದಂಥ ಮಾಜ್ ಮುನೀರ್ NIA ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದ. ಹೀಗಾಗಿ NIA ಅಧಿಕಾರಿಗಳು ರಾಮೇಶ್ವರಂ ಕೆಫೆ ಬಾಂಬ್ ಕೇಸ್ ಆದಂತ ನಂತರದಲ್ಲಿ ಕೇವಲ ಬಾಂಬ್ ಇಟ್ಟಂತ ಬಾಂಬರ್ ಮುಸಾವಿರ್ ಶಾದಿದ್ ಹುಸೇನ್ ಮಾತ್ರ ಅಲ್ಲ, ಹಿಂದೆ ನಡೆದಿದ್ದಂಥ 2-3 ಪ್ರಕರಣಗಳಲ್ಲೂ ಕೂಡ ಮಾಸ್ಟರ್ ಮೈಂಡ್ ಆಗಿ ಕೆಲಸವನ್ನ ಮಾಡಿದಂಥ ಮತ್ತಿಂತಹನನ್ನು ಕೂಡ ಬಂಧಿಸಲೇಬೇಕು ಅಂತೇಳಿ ಸುಮಾರು 13 ರಾಜ್ಯಗಳಲ್ಲಿ ಸರ್ಚನ್ನ ಮಾಡಿ ಕಡೆಗೆ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಅರೆಸ್ಟ್ ಮಾಡಿರುವಂಥದ್ದು. ರಕ್ಷಾತ್, ಧನ್ಯವಾದ ಶಿವಕುಮಾರ್ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.